ನಮಸ್ಕಾರ. ಜೀವನದಲ್ಲಿ ಗೆಲ್ಲಲು ಕೇವಲ ಬುದ್ಧಿವಂತಿಕೆ ಇದ್ದರೆ ಸಾಕ ಅಥವಾ ಕೇವಲ ಒಳ್ಳೆಯ ಮನಸ್ಸಿದ್ದರೆ ಸಾಕ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ವಿವೇಕಹೀನಸ್ಯ ಕಾ ಸಿದ್ಧಿಹಿ, ಅಂದರೆ ವಿವೇಕವಿಲ್ಲದವನಿಗೆ ಯಶಸ್ಸಿಲ್ಲ. ಆದರೆ ಅದೇ ಸಮಯದಲ್ಲಿ ಕರುಣೆಯಿಲ್ಲದವನು ಮನುಷ್ಯನೇ ಅಲ್ಲ. ಇಂದು ನಾವು ಈ ಆಧುನಿಕ ಯುಗದ ಎರಡು ಪ್ರಮುಖ ತತ್ವಗಳಾದ ಮೈಂಡ್ಫುಲ್ ಮತ್ತು ಹಾರ್ಟ್ಫುಲ್ ನಡುವಿನ ವ್ಯತ್ಯಾಸವನ್ನು ಚಾಣಕ್ಯರ ಶೈಲಿಯಲ್ಲಿ ತಿಳಿಯೋಣ. 1. ಮೈಂಡ್ಫುಲ್, ಜಾಗೃತ ವಿವೇಕ, ದ ಪವರ್ ಆಫ್ ಅವೇರ್ನೆಸ್. ಮೈಂಡ್ಫುಲ್ ಎಂದರೆ ಈ ಕ್ಷಣದಲ್ಲಿ ಜಾಗೃತರಾಗಿರುವುದು. ಇದನ್ನು ಚಾಣಕ್ಯರು ಪ್ರಜ್ಞಾ ಎನ್ನುತ್ತಾರೆ. ನೀವು ಏನು ಮಾಡುತ್ತಿದ್ದೀರಿ, ಯಾಕೆ ಮಾಡುತ್ತಿದ್ದೀರಿ ಮತ್ತು ಅದರ ಪರಿಣಾಮವೇನು ಎಂಬ ಸ್ಪಷ್ಟ ಅರಿವು ನಿಮಗಿರಬೇಕು. ನಿಮ್ಮ ಗಮನ ಚದರಬಾರದು. ಚಾಣಕ್ಯನ ಪ್ರಕಾರ ಕೆಲಸದಲ್ಲಿ ಮೈಂಡ್ಫುಲ್ ಆಗಿರುವವನು ಎಂದಿಗೂ ತಪ್ಪು ಮಾಡುವುದಿಲ್ಲ. ಇದು ನಿಮ್ಮನ್ನು ಗೊಂದಲಗಳಿಂದ ಮುಕ್ತಗೊಳಿಸಿ ಕೌಶಲ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ಇದು ಮಿದುಳಿನ ಶಕ್ತಿ. 2. ಹಾರ್ಟ್ಫುಲ್, ಭಾವಪೂರ್ಣ ಕರುಣೆ, ದ ಪವರ್ ಆಫ್ ಕಂಪ್ಯಾಷನ್. ಹಾರ್ಟ್ಫುಲ್ ಎಂದರೆ ಕೇವಲ ಅರಿವಷ್ಟೇ ಅಲ್ಲ, ಅದರಲ್ಲಿ ಪ್ರೀತಿ ಮತ್ತು ಕರುಣೆ ಇರುವುದು. ಇದನ್ನು ಚಾಣಕ್ಯರು ಸಹೃದಯತೆ ಎನ್ನುತ್ತಾರೆ. ಒಂದು ಕೆಲಸವನ್ನು ಕೇವಲ ಯಾಂತ್ರಿಕವಾಗಿ ಮಾಡದೆ ಅದರಲ್ಲಿ ಜೀವ ತುಂಬುವುದು ಹಾರ್ಟ್ಫುಲ್ ಜೀವನ. ಇದು ಸಂಬಂಧಗಳನ್ನು ಬೆಸೆಯುತ್ತದೆ. ಚಾಣಕ್ಯನ ನೀತಿಯಂತೆ ಯಾರ ಹೃದಯದಲ್ಲಿ ದಯೆ ಇರುತ್ತದೆಯೋ ಅವರಿಗೆ ಇಡೀ ಜಗತ್ತೇ ಕುಟುಂಬದಂತೆ ಕಾಣುತ್ತದೆ. ಕೇವಲ ಬುದ್ಧಿಯಿಂದ ಗೆದ್ದರೆ ಅದು ಅಧಿಕಾರ, ಆದರೆ ಹೃದಯದಿಂದ ಗೆದ್ದರೆ ಅದು ಪ್ರೀತಿ. ಇದು ಆತ್ಮದ ಶಕ್ತಿ. 3. ಸಮತೋಲನವೇ ಶ್ರೇಷ್ಠ, ದ ಸಿನರ್ಜಿ. ಚಾಣಕ್ಯನ ಪ್ರಕಾರ ಬುದ್ಧಿಯಿಲ್ಲದ ಹೃದಯ ಮೋಸ ಹೋಗುತ್ತದೆ, ಹೃದಯವಿಲ್ಲದ ಬುದ್ಧಿ ಕ್ರೂರವಾಗುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮೈಂಡ್ಫುಲ್ ಆಗಿರಿ, ಅಂದರೆ ತರ್ಕಬದ್ಧವಾಗಿ ಯೋಚಿಸಿ. ಆದರೆ ಆ ನಿರ್ಧಾರಗಳನ್ನು ಜಾರಿಗೆ ತರುವಾಗ ಹಾರ್ಟ್ಫುಲ್ ಆಗಿರಿ, ಅಂದರೆ ಮಾನವೀಯತೆಯನ್ನು ಮರೆಯಬೇಡಿ. ಚಾಣಕ್ಯರು ಚಂದ್ರಗುಪ್ತನಿಗೆ ಕಲಿಸಿದ್ದು ಇದನ್ನೇ. ಯುದ್ಧ ಮಾಡುವಾಗ ಮೈಂಡ್ಫುಲ್ ತಂತ್ರವಿರಲಿ, ಪ್ರಜೆಗಳನ್ನು ಆಳುವಾಗ ಹಾರ್ಟ್ಫುಲ್ ಕರುಣೆ ಇರಲಿ. ಬುದ್ಧಿಯಿಂದ ಯಶಸ್ಸು ಸಿಗಬಹುದು, ಆದರೆ ಹೃದಯದಿಂದ ನೆಮ್ಮದಿ ಸಿಗುತ್ತದೆ. ಎರಡನ್ನೂ ಸಮವಾಗಿ ಬಳಸುವುದೇ ಜೀವನದ ಅತಿದೊಡ್ಡ ಕಲೆ. ನೀವು ಹೆಚ್ಚಾಗಿ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತೀರಾ ಅಥವಾ ಹೃದಯದಿಂದಲೇ? ಕಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಗೊಂದಲದಲ್ಲಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗೃತರಾಗಿರಿ, ಪ್ರೀತಿಯಿಂದಿರಿ. ಇದು ನಿಮ್ಮ ಚಾಣಕ್ಯ.